ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟಲಾಗಿದೆ ಅಂತ ಹೇಳ್ತಾ ಇದ್ದಂತಹ ಶವಗಳ ಪತ್ತೆಯನ್ನ ಮಾಡುವಂತ ಕೆಲಸವನ್ನ ಅನಾಮಿಕನ ಮೂಲಕವಾಗಿ ಮಾಡುವಂತ ಕೆಲಸ SIT ಮಾಡ್ತಾ ಇದ್ರು. ಬಟ್ ಇವತ್ತು ಅಗದ್ರು ಏನಾದರೂ ಸಿಕ್ತಾ? ಸ್ಟೋರಿ ನೋಡಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣ. ಮೊದಲ ದಿನದ ಉತ್ಖನನ ಕಾರ್ಯಾಚರಣೆ ಅಂತ್ಯ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣ ಸಂಬಂಧ ನಿನ್ನೆ ಅನಾಮಿಕ ದೂರುದಾರ 13 ಜಾಗಗಳನ್ನ ಗುರುತಿಸಿದ್ದ. ಇವತ್ತು ಬೆಳಗ್ಗೆ ಆತ ತೋರಿಸಿದ ಮೊದಲ ಜಾಗದಲ್ಲಿ SIT ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸಿದ್ರು. ಬೆಳಗ್ಗೆ 11 ಗಂಟೆಯಿಂದ ಹೂತಿಟ್ಟ ಜಾಗಗಳ ಅಗೆಯುವ ಕಾರ್ಯಕ್ಕೆ ಕೈ ಹಾಕಿದ್ರು. ಗ್ರಾಮ ಪಂಚಾಯಿತಿಯ 12 ಕಾರ್ಮಿಕರನ್ನ SIT ತಂಡ ಕರೆತಂದು ಉತ್ಖನನ ಕಾರ್ಯ ಶುರು ಮಾಡಿದ್ರು. ಈ ಮಧ್ಯೆ ಮಳೆರಾಯನೂ ಕೂಡ ಅಬ್ಬರಿಸಿದ್ದ. SP ಸ್ಟೆಲ್ಲಾ ವರ್ಗೀಸ್, ಕಂದಾಯ ಇಲಾಖೆ ಇತರ ಸಿಬ್ಬಂದಿ ಹಾಗೂ SIT ತನಿಖಾಧಿಕಾರಿ DIG ಅನುಚೇತ್ ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ರು. ಸುಮಾರು 7 ಗಂಟೆ ಕಾರ್ಯಾಚರಣೆ ನಡೆಸಿದ್ರು. ಯಾವುದೇ ಶವಗಳ ಗುರುತು ಪತ್ತೆಯೇ ಆಗಿಲ್ಲ. ಡಾಗ್ ಸ್ಕ್ವಾಡ್ ಬಳಕೆ ಮಾಡಿದ್ರೂ ಕೂಡ ಯಾವುದೇ ಕಳೆಬರಹಗಳು ಪತ್ತೆಯಾಗಿಲ್ಲ. ಹಿಟಾಚಿಯಿಂದ ಅಗೆದ್ರೂ ಪತ್ತೆಯಾಗದ ಅಸ್ಥಿ ಪಂಜರ. 15 ಅಡಿ ಅಗಲ, 8 ಅಡಿ ಆಳ, ಸಿಗದ ಕುರುಹು. ಬೆಳಿಗ್ಗೆ 11 ಗಂಟೆಗೆ ಶುರುವಾದ ಶೋಧ ಕಾರ್ಯ 7 ಗಂಟೆ ನಡೆಯಿತು. 15 ಅಡಿ ಅಗಲ, 8 ಅಡಿ ಆಳ ಅಗೆದ್ರೂ ಯಾವುದೇ ಕುರುಹು ಸಿಕ್ಕಿಲ್ಲ. ದೂರುದಾರ ಹೇಳಿದಂತೆ ಮೊದಲು ಭೂಮಿಯನ್ನ ಅಗೆಸಿದ SIT ಅಧಿಕಾರಿಗಳು ಆಳಕ್ಕೆ ಹೋದಷ್ಟು ಅಸ್ಥಿಪಂಜರ ಸಿಗಬಹುದು ಅನ್ನೋ ಕಾರಣಕ್ಕಾಗಿ ಹಿಟಾಚಿಯಿಂದಲೂ ಕೂಡ ಕಾರ್ಯಾಚರಣೆ ನಡೆಸಿದ್ರು. ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದಲ್ಲಿ SIT ಅನುಚೇತ ಮೇಲುತ್ಸುವಾರಿಯಲ್ಲಿ AC ಸಮ್ಮುಖದಲ್ಲಿ ಕಾರ್ಯಾಚರಣೆ ಮಾಡಲಾಯಿತು. ಶೋಧ ಕಾರ್ಯದ ಕ್ಷಣದ ಮಾಹಿತಿಯನ್ನ ಕೂಡ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರಿಗೆ ಅನುಚೇತ್ ಅವರು ನೀಡಿದ್ರು. 12 ಜನ ಕಾರ್ಮಿಕರು, 4 ವೈದ್ಯರು, ಸಹಾಯಕ ಸಿಬ್ಬಂದಿ, ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಸ್ಥಳದಲ್ಲೇ ಇದ್ರು. ಎಷ್ಟೇ ಆಳಕ್ಕೆ ಅಗೆಯುತ್ತಿದ್ರೂ ಕೂಡ ಯಾವುದೇ ಕುರುಹು ಪತ್ತೆಯಾಗಿಲ್ಲ ಎಂಬ ವಿಷಯವನ್ನ ಮುಟ್ಟಿಸಿದ್ರು. ಮೊದಲ ದಿನದ ಉತ್ಖನನ ಕಾರ್ಯಾಚರಣೆ ಅಂತ್ಯವಾದ ಹಿನ್ನೆಲೆಯಲ್ಲಿ ಎಲ್ಲಾ 13 ಜಾಗಗಳಿಗೂ SIT ವಿಶೇಷ ಭದ್ರತೆಯನ್ನ ಕಲ್ಪಿಸಿದೆ. ಗುರುತಿಸಿದ ಪ್ರತಿ ಸ್ಥಳಕ್ಕೂ ಶಸ್ತ್ರಸಜ್ಜಿತ 2 ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದು ದಟ್ಟ ಅರಣ್ಯದಲ್ಲಿ ರಾತ್ರಿ ಹಗಲು ಸರ್ಪಗಾವಲು ಹಾಕಿದೆ. ಇನ್ನು ಶೋಧ ಕಾರ್ಯ ವೀಕ್ಷಣೆಗೆ ಜನ ಸೇರಿದ್ದು SIT ತನಿಖೆಯಿಂದ ಎಲ್ಲಾ ಸತ್ಯಾಂಶ ಹೊರಬರುತ್ತೆ ಅಂತ ಕೆಲವರು ಹೇಳಿದ್ರೆ, ಯಾವುದೇ ಸ್ಮಶಾನ ಇರಲಿಲ್ಲ ರೀ, ಊರಿನವರು ಸತ್ರೆ ಇಲ್ಲಿ ಅಂತ್ಯಕ್ರಿಯೆ ಆಗ್ತಾ ಇತ್ತು, ಸುಳ್ಳು ಆರೋಪ ಮಾಡಿದವರಿಗೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಕೆಲವರು ಹೇಳಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಊರುಗಳಿದೆ. ಮತ್ತೆ ಕಾಲು ಜಾರಿ ಬಿದ್ದು ಸತ್ತ ಅಥವಾ ಇಲ್ಲಿ ಬಂದು ಅನಾಮಿಕರಾಗಿ ತಿರುಗಿ ಯಾವುದು ಊರು ಅಡ್ರೆಸ್ಸು ದೇಶ ವೀಸಾ ಮನೆ ಗಿನಿ ಏನು ಇಲ್ಲದೆ ಬಂದವರು ಧರ್ಮಸ್ಥಳದಲ್ಲಿ ಎಷ್ಟೋ ಜನ ಬದುಕಿದ್ದಾರೆ. ಮತ್ತೆ ಕೆಲವರೆಲ್ಲ ಸೃಷ್ಟಿ ಮಾಡಿ ಏನೇನು ಬಿತ್ತರಿಸಿಕೊಂಡು ಹೋಗಿದ್ದಾರೆ. ಸತ್ಯ ಅವರ ಬರಬೇಕು, SIT ಅವರು ಮಾಡುವಂಥ ಸತ್ಯವರೇ ಬರಲಿ. ಕೀರ್ತಿಶಾಲಿಯಾದ ಧರ್ಮಸ್ಥಳವನ್ನು ಯಾವುದೋ ಒಂದು 4 ಲಾಟು ಬೋಟುಗಳಿಂದ ಹಾಳಾಗುವುದಂದ್ರೆ ಸರಿಯಾದು. ಅದರ ದೋಷ ಶಾಪ ಅವರು ಅನುಭವಿಸಲಿ. ಅವರ ಪರಂಪರೆಗತ ನೆಲಸಂತಾನಾಗುವ ಸಾಧ್ಯತೆ ಉಂಟು. ಧರ್ಮಸ್ಥಳ ಅಷ್ಟು ಇದೆಲ್ಲ ಸ್ವಾಗತ ಮಾಡ್ತೇವೆ ಈ ತನಿಖೆಯನ್ನು. ಅದರ ರಿಪೋರ್ಟ್ ಕ್ಲೀನ್ ಆಗಿ ಬರಬೇಕಂತ ನಮ್ದೆಲ್ಲ ಒಂದು ಆಶಯ. ಅದಕ್ಕೆ ನಮಗೆ ಆತಕ್ಕಂಥದ್ದು ಸುಮ್ಮನೆ ಆದರೂ ದೇವಸ್ಥಾನಕ್ಕೆ ಹೆಸರು ಬರ್ತದೆ, ಹಾಗೆ ಭಾರಿ ಬೇಜಾರಾಗ್ತದೆ. ನಾವು ಇಲ್ಲಿ ಹೋಟೆಲ್ ಉದ್ಯಮ 15 ವರ್ಷದಿಂದ ಮಾಡ್ತಾ ಇದ್ದೇವೆ ಇಲ್ಲಿ ಧರ್ಮಸ್ಥಳದ. ಅಂಥದ್ದೆಲ್ಲ ಯಾವ್ದು ಆಗಲಿಲ್ಲ. 20-30 ವರ್ಷ ಸ್ಮಶಾನ ಇರಲಿಲ್ಲ, ಹಾಗೆಲ್ಲ ಹೀಗೆ ಮಾಡ್ತಿದ್ರು. ಹಾಗಂತ ಇಂಥದ್ದೆಲ್ಲ ಇಲ್ಲ. ಈಗ ಒಂದು ಕ್ಲೀನ್ ಬರ್ತದೆ. SIT ತನಿಖೆ ಅದು ಭಾರಿ ಒಳ್ಳೆ ಆಯ್ತು. ಒಂದು 60 ವರ್ಷದಿಂದ ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದೇನೆ. ಇಲ್ಲಿ ನನ್ನ ಇದೇ ಹೋಟೆಲಲ್ಲಿ. ಅದರಿಂದಾಗಿ ಇಲ್ಲಿ ಅಂಥದ್ದೇನು ಆಗಿದ್ದಿಲ್ಲ, ಎಲ್ಲ ಒಳ್ಳೇದೇ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಸಾಯೋದು ನೋಡಿ, ಇಲ್ಲಿ ಎಷ್ಟೋ ಜನ ಬಂದು ಇಲ್ಲಿಯೇ ಸುಸೈಡ್ ಮಾಡ್ಕೊಳ್ತಾ ಇದ್ರು ಮೊದಲೇನು. ನನ್ನ ಒಂದು ಇದರ ಅನುಭವದಲ್ಲಿ ಪಂಚಾಯಿತಿ ಮಂಡಲ ಎಲ್ಲ ಇರಲಿಲ್ಲ ಮೊದಲು. ಇಲ್ಲಿಯೇ ದೇವಸ್ಥಾನದಿಂದ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವು. ವಾರಿಸುವರು ಯಾರು ಇಲ್ಲ ಅಂತ ಇದ್ದಾರೆ. ಮತ್ತೆ ಇದೆಲ್ಲ ತುಂಬಾ ಶುದ್ಧ ಸುಳ್ಳು. ಒಟ್ಟಾರೆ ಮೊದಲ ದಿನದ ಕಾರ್ಯಾಚರಣೆ ಕ್ಲೋಸ್ ಆಗಿದ್ದು ಬರಿಗೈನಲ್ಲಿ ಅಧಿಕಾರಿಗಳು ಹಾಗೂ ಅನಾಮಿಕ ವ್ಯಕ್ತಿ ವಾಪಸ್ಸಾಗಿದ್ದಾರೆ. ನಾಳೆ ಬೆಳಗ್ಗೆ ಮತ್ತದೇ ಜಾಗದಲ್ಲಿ ಭೂಮಿ ಅಗೆಯುವ ಕಾರ್ಯ ಶುರುವಾಗಲಿದೆ. ಅಕ್ಕಪಕ್ಕದ ಜಾಗವನ್ನೂ ಕೂಡ ಅಗೆಯುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.